ಆ ಒಂದು ವಚನಗಳ ಪುಸ್ತಕ ನಮ್ಮ ದೇವರ ಮನೆ ಕೊರಡಿಯಲ್ಲಿ ಈ ಒಂದು ಕಳಬೇಡ ಕೊಳಬೇಡ ಋಷಿಯ ನುಡಿಯಬೇಡ ದುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನಮ್ಮ ಕೂಡಲ ಸಂಗಮ ದೇವರನ್ನು ಒಲೆಯ ಒಬ್ಬರಿಯನ್ನು ಮಾತನ್ನ ಬಹುಶಃ ನಾನು ಉಚ್ಚಾರಣೆ ಬಹಳಷ್ಟು ಸಣ್ಣ ಹುಡುಗನಿಂದಲೂ ಆ ಒಂದು ವಚನ ಪುಸ್ತಕ ಇದ್ದಿದ್ದರಿಂದ ಬಹುಶಃ ಅದು ನನಗೆ ಕಲೀಲಿಕ್ಕೆ ಆಯಿತು ಅಂತ ನಾನು ಭಾವಿಸ್ತೇನೆ. ಹಾಗೆ ಎಲ್ಲರ ಮನೆಯಲ್ಲೂ ಇದೊಂದು ರೂಢಿ ಅಭ್ಯಾಸ ಆದರೆ ಆ ಮಕ್ಕಳಿಗೂ ಸಹ ಬಸವೇಶ್ವರ ಒಂದು ಮಹತ್ವ, ಅವರ ಒಂದು ಮೊದಲ ಅನುಭವದ ಮಂಟಪದ ಒಂದು ಇತಿಹಾಸನ ಇಡೀ ಒಂದು ಸಮಾಜನೇ ಅಲ್ಲ, ಈ ಎಲ್ಲ ಸಮಾಜನ ಒಗ್ಗೂಡಿಸಿ ತಗೊಂಡೋಗ್ಬೇಕಾದಂಥ ಒಂದು ಕೆಲಸನ ಬಸವೇಶ್ವರ ಮಾಡೋದ್ರಿಂದ ಬಹುಶಃ ನಾವು ಸಹ ಈ ಒಂದು ಅನುಭವ ಭಾಗದ ಅಲ್ಲದೆ ಇಡೀ ರಾಜ್ಯದಂತ ಮತ್ತು ದೇಶಾದ್ಯಂತ ಬಸವೇಶ್ವರ ಒಂದು ಒಟ್ಟಾರೆ ಅವರ ದೇಹವಿದೆ. ಬಹುಶಃ ನಾವೆಲ್ಲ ಅದನ್ನು ಸ್ಮರಿಸಬೇಕು. ಬಹುಶಃ ಅದನ್ನು ನಾವು ರೂಢಿಸ್ಕೊಂಡ್ರೆ ಮಾತ್ರ ಬಹುಶಃ ಈ ಒಂದು ಜಯಂತಿ ಅರ್ಥಪೂರ್ಣವಾಗುತ್ತೆ. ಬಹುಶಃ ಆ ಕೆಲಸ ನಾವು ಮಾಡ್ತಿರ್ತಾನೆ. ಇವತ್ತೇನು ಮಕ್ಕಳು ತಾವೆಲ್ಲ ಪ್ರತಿಭಾ ಪುರಸ್ಕಾರ ತಗೊಳ್ಳಿಕ್ಕೆ ಬಂದಿದ್ದೀರಾ, ವಚನಗಳೆಲ್ಲ ಓದಿದ್ದೀರಾ ನೀವು? ಅದೇ ರೀತಿ ಶಾಲೆಯಲ್ಲಿ ನಿಮ್ಮ ಮಾಸ್ಟರ್ಗಳು ಬಹಳಷ್ಟು ಈ ಒಂದು ಜಯಂತಿಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿರ್ತಾರೆ. ಆ ಮಹನೀಯರ ಬಗ್ಗೆ ನೀವು ಹೆಚ್ಚು ತಿಳ್ಕೋಬೇಕು. ಯಾಕೆ ರಜಾ ಕೊಡ್ತಾರೆ, ಆ ರಜಾ ಕೊಡುವಂಥ ಮಹತ್ವ ಏನು, ಅದರಿಂದ ನಾವು ಯಾಕೆ ಆ ಮಹನೀಯರ ಬಗ್ಗೆ ನಾವು ಹೆಚ್ಚು ಹೆಚ್ಚು ತಿಳ್ಕೋಬೇಕು, ನಮ್ಮ ಜೀವನದಲ್ಲಿ ನಾವು ಯಾಕೆ ರೂಢಿಸ್ಕೋಬೇಕು ಅನ್ನೋ ವಿಚಾರನ ಬಹಳ ಒಂದು ವಿಶೇಷವಾದ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಮಾಡುವಂಥ ಜಯಂತಿ ಬಹುಶಃ ದೇಶದಲ್ಲಿ ಎಲ್ಲೂ ಮಾಡಲ್ಲ. ಅಷ್ಟು ಜಯಂತಿಗಳ ಒಂದು ನಾವು ಆಚರಣೆ ಮಾಡ್ತೇವೆ. ಬಟ್ ಆ ಜಯಂತಿ ದಿವಸಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಹಾಗಾಗಿ ಇವತ್ತು ನಾವೆಲ್ಲ ಏನು ಬಹುಶಃ ಅನೂರ್ ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಹಿಂದೆ ಬರೀ ಬರವಣಿಗೆಯಲ್ಲೇ ಕಳೆದೋಗ್ತಾ ಇತ್ತು. ಇವತ್ತು ಇಲ್ಲಿ ರಾಮಾಪುರ ಘಟಕ ಬಹುಶಃ ಇಲ್ಲಿ ಒಂದು ಆಗ್ತಾ ಇರೋದು ಬಹಳ ಒಂದು ಹೆಮ್ಮೆಯ ವಿಷಯ. ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕಕ್ಕೆ ನಾನು ಅಭಿನಂದಿಸ್ತೇನೆ. ಈ ಒಂದು ಕಾರ್ಯಕ್ರಮನ ಇಲ್ಲಿ ಬಹಳ ಒಂದು ಅರ್ಥಪೂರ್ಣವಾಗಿ ಆಯೋಜನೆ ಆಗಿದೆ, ಆಚರಣೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಬಹುಶಃ ವರ್ಷ ಇದೇ ರೀತಿ ಒಂದು ಸಾಧಕರ ಮತ್ತೆ ಪ್ರತಿಭಾ ಪುರಸ್ಕಾರ ಬಹುಶಃ ಎರಡೂ ಅರ್ಥಪೂರ್ಣವಾದ ಕೆಲಸ. ಏಕೆಂದ್ರೆ ಮಕ್ಕಳಿಗೆ ಇದರಿಂದ ಕಲಿಯೋದು ಬಹಳ ಇದೆ. ನಾವು ಸಮಾಜದ ನನ್ನೊಂದು ಮನವಿ, ಬಹುಶಃ ಬರೀ ಪ್ರತಿಭಾ ಪುರಸ್ಕಾರದ ಮಕ್ಕಳು ಅಷ್ಟೇ ಅಲ್ಲ, ಇನ್ನು ಇತರ ಮಕ್ಕಳು ಸಹ ಎಲ್ಲ ಬಂದಾಗ ಅವ್ರಿಗೂ ಸಹ ಇಲ್ಲಿ ಏನು ಈ ಮಕ್ಕಳ ಒಂದು ಪ್ರತಿಭೆಯನ್ನ ಅವರು ಸಹ ಒಂದು ಅಂದ್ರೆ ಸ್ಫೂರ್ತಿದಾಯಕವಾಗಬೇಕು. ನಾನು ಇದೇ ಒಂದು ಮಂಟಪದಲ್ಲಿ 10ನೇ ತರಗತಿಗೆ ಬಹುಶಃ 10,000 ಮಕ್ಕಳು ಇದ್ರೆ ತಾನೇ ಇಲ್ಲಿ ಭರವಸೆಯ ಬೆಳಕು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಬಹುಶಃ 625ಕ್ಕೆ 618 ಮಾರ್ಕ್ಗಳನ್ನು ಪಡೆದರು. ಬಹುಶಃ 2 ಸಬ್ಜೆಕ್ಟ್ಗೆ ಟೀಚರ್ ಇರಲಿಲ್ಲ. ಆನ್ಲೈನಲ್ಲಿ ಓದಿ ಆ ಹುಡುಗ ಬಹುಶಃ ಬಹಳಷ್ಟು ಒಂದು ಟ್ಯಾಲೆಂಟನ್ನು ಹೊರತರಲಿಕ್ಕೆ ಅವಕಾಶ ಆಯಿತು ಅವರಿಗೆ. ಆ ಒಂದು ನಾವು ಸಹ ಈ ಒಂದು ಕಾರ್ಯಕ್ರಮ ಮಾಡಿದಾಗ ಆ ಹುಡುಗ ನಾನು ಆ ಮಹಾರಾಷ್ಟ್ರವನ್ನು ಒಂದು ಸನ್ಮಾನ ಮಾಡಕ್ಕೆ ಹೋದಾಗ ಒಂದು ಮಾತು ಹೇಳಿದ, ಸರ್ ನೀವು ಬಂದು ಈ ಒಂದು ಭರವಸೆಯ ಬೆಳಕು ಅನ್ನೋ ಕಾರ್ಯಕ್ರಮದಲ್ಲಿ ತಾವೇನು ವಿಷಯನ ತಾವು ಹೇಳಿದ್ರಿ, ನಮಗೊಂದು ಸ್ಫೂರ್ತಿದಾಯಕವಾಗಿ ಹೇಳಿದ್ರಿ. ಬಹುಶಃ ಅವತ್ತಿಂದ ನಾನು ಡಿಸೈಡ್ ಮಾಡಿದೆ ನಾನು IAS ಮಾಡಲೇಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ ಅಂತ. ಬಹುಶಃ ಅಂತ ಒಂದು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಯಾವುದೇ ಒಂದು ವಿಷಯನ ನಾವು ತಿಳಿಸಿದಾಗ ಅದನ್ನು ಅವ್ರಿಗೂ ಅದು ಅರ್ಥ ಆದಾಗ ಅದರ ಒಂದು ಪರಿಣಾಮ ಈ ರೀತಿ ಬಂದಾಗುತ್ತೆ. ಬಹುಶಃ ಅದಾಗಬೇಕು. ಇನ್ನೂ ಹೆಚ್ಚು ಬಹುಶಃ ಮುಂದಿನ ಸಾರಿಗೆ ಇನ್ನೂ ಹೆಚ್ಚು ಮಕ್ಕಳು ಪೂರ್ತಿ ಇಲ್ಲಿರಬೇಕು, ತಂದೆ ತಾಯಿಯಂದಿರಲಿರಬೇಕು ಅನ್ನೋದು ನನ್ನ ಆಶಯ. ಅದಾಗಲಿ. ಏಕೆಂದರೆ ಅದು ಪ್ರತಿಭಾ ಪುರಸ್ಕಾರಕ್ಕೆ ಅದೊಂದು ಮಾದರಿ ಆಗುತ್ತೆ. ಅದೇ ರೀತಿ ಗಣ್ಯರು ಸಹ ಇವತ್ತೇನು ಸಾಧಕರವಾಗಿ ಸನ್ಮಾನ ಮಾಡಿದ್ದೇವೆ. ಬಹುಶಃ ನಾವು ಇನ್ನೂ ಒಂದು ಮುಂದುವರೆದು ಒಂದು ಶಾಲಾ ಶಿಕ್ಷಣ ಅಭಿಯಾನಕ್ಕೆ ಯಾಕೆ ಒಂದು 50 ಜನರ ಒಂದು ಸಾಧಕರ ಒಂದು ಪಠ್ಯಪುಸ್ತಕ ರೀತಿ ಕೊಟ್ಟು ಆ ಮಕ್ಕಳು ಯಾವುದಾದ್ರೂ ಒಬ್ಬ ಸಾಧಕರು ಕನೆಕ್ಟ್ ಆಗ್ತಾರೆ. ಅಂದರೆ ಎಲ್ಲ ಫೀಲ್ಡಲ್ಲಿ ಇರ್ತಕ್ಕಂಥ ಸಾಧಕರನ್ನು ನಾವು ಒಂದು ಕಡೆ ಅವ್ರಿಗೆ ತಂದುಕೊಟ್ಟಾಗ ಬಹುಶಃ ಅವರು ಯಾವ ರೀತಿ ಅವರ ಒಂದು ಬದುಕಲ್ಲಿ ಅಥವಾ ಅವರ ಜೀವನದಲ್ಲಿ ಯಾರು ಅವ್ರಿಗೆ ಹತ್ತಿರವಾಗಿರ್ತಾರೋ ಬಹುಶಃ ಅವರು
ಕನೆಕ್ಟ್ ಆಗುವಂಥ ಒಂದು ಲಕ್ಷಣಗಳು ಬಹಳ ಇರುತ್ತೆ. ಆ ಒಂದು ಗುರಿಯನ್ನಿಟ್ಟಾಗ ಬಹುಶಃ ಅವರ ಗುರಿಯನ್ನು ಸಾಧಿಸಲಿಕ್ಕೆ ಮತ್ತು ಹಿಮ್ಮೆಟ್ಟಲಿಕ್ಕೆ ಅದು ಅವರಿಗೆ ಆಶೆ ಆಗುತ್ತೆ. ಅದೇ ಥರ ಅವರ ಹಿಂದೆ ಗುರುಗಳು ಮತ್ತು ತಂದೆ ತಾಯಿಗಳು ಇರ್ತಕ್ಕಂಥದ್ದು ಬಹಳ ಇಲ್ಲಿ ಸ್ಮರಿಸಬೇಕಾಗತ್ತೆ. ನಾನು ಇನ್ನೂ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನು ಮಕ್ಕಳು ಇವತ್ತು ವಿದ್ಯಾವಂತರಾಗಿ ಅವರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕಂತ ಹೇಳಿ ನಮ್ಮ ಭಾಗದ ಏನು ರೈತಾಪಿ ವರ್ಗ 100ಕ್ಕೆ 100 ರೈತಾಪಿ ವರ್ಗ ಬಹಳಷ್ಟು ಶ್ರಮಪಟ್ಟು ಮಕ್ಕಳನ್ನ ಓದಿಸ್ತಾ ಇರ್ತಕ್ಕಂಥದ್ದು. ಬಹುಶಃ ಮಕ್ಕಳ ಒಂದು ಸಾಧನೆ ಆ ತಂದೆ ತಾಯಿಯನ್ನು ಬರುವಂತ ಲಘು ಮುಖ ಇದೆಯಲ್ಲ, ಅದು ಬೆಲೆ ಕಟ್ಟಲಿಕ್ಕಾಗಲ್ಲ. ಅಂತ ಒಂದು ವಿಚಾರನ ಬಹುಶಃ ಮಕ್ಕಳ ಒಂದು ಕೆಲಸ ಜವಾಬ್ದಾರಿನೂ ಆ ಒಂದು ಜವಾಬ್ದಾರಿ ಅರ್ಥ ಅವ್ರು ಮಾಡಿದರೆ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಭಾವಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಒಂದು ಕಾರ್ಯಕ್ರಮಗಳು ಆಗಿ ಆ ಒಂದು ಪ್ರತಿಭಾ ಪುರಸ್ಕಾರ ಜೊತೆಗೆ ಸಾಧಕರ ಒಂದು ಹಿಮ್ಮೆಟ್ಟಲಿಕ್ಕೆ ಈ ಒಂದು ವೇದಿಕೆ ಆಗಲಿ ಅನ್ನೋ ಮಾತನ್ನ ಹೇಳ್ತಾ, ಬಹುಶಃ ಇವತ್ತು ನಾವು ಏನು ಅನೂರು ಹೆಡ್ಕ್ವಾರ್ಟರಲ್ಲಿ ಬಹುಶಃ ಬಸವೇಶ್ವರ ಪುತ್ಥಳಿ ನಿರ್ಮಾಣ ಆಗೋದು ಒಂದು ಐತಿಹಾಸಿಕ ಅಂತ ಒಂದು ಜವಾಬ್ದಾರಿಯನ್ನು ನಾವು ಎಲ್ಲರೂ ಸೇರಿ ಆ ಒಂದು ಕೆಲಸ ಆಗಬೇಕು. ಅದಾಗೋ ತನಕ ನಿಮ್ಮೆಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಒಂದು ಜಯಂತಿಯ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ನಿಮ್ಮೆಲ್ಲರ ಒಟ್ಟಿಗೆ ನಾನು ಮಾತಾಡಲಿಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮ ಭಾಗಿಯಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ